ರೈತರ ಬೆಳೆಗಳಿಗೆ ಬೆಳೆ ವಿಮೆ ನೀಡುವಂತೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಚಳ್ಳಕೆರೆ, ಹಿರಿಯೂರು, ಮೊಳಕಾಲ್ಮೂರು, ಹೊಸದುರ್ಗ, ಹೊಳಲ್ಕೆರೆ, ಚಿತ್ರದುರ್ಗ 6 ತಾಲೂಕುಗಳಲ್ಲಿ ಬೆಳೆ ವಿಮೆ ಕಟ್ಟಿದ ರೈತರಿಗೆ ಬೆಳೆ ವಿಮೆ ಜಮಾ ಆಗಿರುವುದಿಲ್ಲ. ಆದ್ದರಿಂದ ಸರ್ಕಾರಕ್ಕೆ ಪ್ರತಿಭಟಿಸಿ ಕೆಡಿಪಿ ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕರುಗಳು ಗೆಲುವು ಹಾಕುವುದಾಗಿ ರೈತ ಸಂಘದ ವತಿಯಿಂದ ಎಚ್ಚರಿಕೆ ನೀಡಿದ್ದಾರೆ. ಚಳ್ಳಕೆರೆಯಲ್ಲಿ ಬೆಳೆ ವಿಮೆಗೆ ಒತ್ತಾಯಿಸಿ ಯುಗಾದಿ ಹಬ್ಬ ಆಚರಣೆ ಮಾಡಲು ರೈತರ ಕೈಯಲ್ಲಿ ಹಣವಿಲ್ಲದೆ ಬೆಳೆ ವಿಮೆ ಬಿಡುಗಡೆ ದಿನಾಂಕ 2026ರ ಮಾರ್ಚ್ 2ರಂದು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ಈ ಸತ್ಯಾಗ್ರಹ ಶಿಬಿರಕ್ಕೆ ಸರ್ಕಾರ, ಜಿಲ್ಲಾಡಳಿತ ಪರವಾಗಿ ಜಂಟಿ ನಿರ್ದೇಶಕರು, ತಾಲೂಕು ತಹಶೀಲ್ದಾರ್ ಬಂದು ಉಪವಾಸ ಸತ್ಯಾಗ್ರಹ ಕೈಬಿಡಿ ಎಂದು ಹೇಳಿದ್ದು, ಮಾರ್ಚ್ 15ರ ಒಳಗೆ ಬೆಳೆ ವಿಮೆ ಹಣ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿಸುವುದಾಗಿ ಭರವಸೆ ಕೊಟ್ಟಿದ್ದರು. ಈ ಮೇರೆಗೆ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ್ದು, ಆದರೆ ಸರ್ಕಾರ ರೈತರ ಬಗ್ಗೆ ಕಾಳಜಿ ಇಲ್ಲದೆ ವಿಮಾ ಕಂಪನಿಗಳ ನಿರ್ಲಕ್ಷ್ಯದಿಂದ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವುದಿಲ್ಲ. ಇನ್ನು ಜಿಲ್ಲೆಯಲ್ಲಿ ಯಾವುದೇ ಬೆಳೆ ನಷ್ಟ ಪರಿಹಾರವಾಗಲಿ ಸರ್ಕಾರ ರೈತರಿಗೆ ಕೊಟ್ಟಿರುವುದಿಲ್ಲ. ಸರ್ಕಾರ ರೈತರಿಗೆ ಸುಳ್ಳು ಮಾಹಿತಿ ಕೊಟ್ಟು ವಂಚಿಸುತ್ತಿದೆ. ವಿಮಾ ಕಂಪನಿಗಳು ರೈತರಿಗೆ ಮೋಸ ಮಾಡುತ್ತಿದ್ದಾರೆ. ಆದ್ದರಿಂದ ರೈತರ ಪಾಲಿಗೆ ಸರ್ಕಾರವೇ ಬಾರದೇ ಇರುವುದರಿಂದ ಈ ಮೇಲ್ಕಂಡ ಜಿಲ್ಲಾ ಪಂಚಾಯತ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರಿಗೆ ಕೆಡಿಪಿ ಸಭೆಗೆ ಬಾರದಂತೆ ಪ್ರತಿಭಟನೆ ಹಾಕಿ ಗೆರವು ಹಾಕುವುದಾಗಿ ಪ್ರತಿಭಟನೆ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಬರದ ನಾಡು ಎಂಬುದು ಈಗ 18 ವರ್ಷದಿಂದಲೇ ಘೋಷಣೆ ಆಗಿದೆ. ಬರದ ನಾಡು ಎಂಬುದು ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆಲ್ಲನೂ ಗೊತ್ತೇ ಬರದ ನಾಡು ಎಂಬುದು. ಆದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬಾರದೇ ಇರೋದು, ರೈತರು ಕಷ್ಟ ಅನುಭವಿಸ್ತಿರೋದು, ಎಲ್ಲ ಬೆಳೆಗಳು ವಿಫಲ ಆಗಿರೋದು ಜಿಲ್ಲಾಡಳಿತಕ್ಕೆ ಗೊತ್ತು, ಸರ್ಕಾರಕ್ಕೂ ಗೊತ್ತೇ ಇದೆ. ಬೆಳೆ ವಿಮೆ ರೈತರು ಪ್ರತಿ ವರ್ಷವೂ ಕಟ್ಟಬೇಕು. ಯಾವ ಸಂದರ್ಭ ಕಟ್ಟಬೇಕು, ಯಾವ ಅವಧಿ ಕಟ್ಟಬೇಕು ಅಂತೇಳಿ ಒಂದು ಕಂಡೀಷನ್ ಮಾಡುತ್ತೆ ಜಿಲ್ಲಾಡಳಿತ ಮತ್ತು ವಿಮೆ ಕಂಪನಿ. ಆ ಒಂದು ಆಧಾರದ ಮೇಲೆ ನಾವು ನಮ್ಮ ಕಷ್ಟ ಏನೋ ಸುಖ ಏನೋ ಏನಾದರೂ ಒಂದು ನಾವು ಒತ್ತಿ ಇಟ್ಟಾದರೂ ನಾವು ಆ ಸಂದರ್ಭಕ್ಕೆ ಸರಿಯಾಗಿ ಅವಧಿ ಕೊಟ್ಟದಂತೇಳಿ ನಾವು ಬೆಳೆ ವಿಮೆನ ಕಟ್ತೀವಿ. ನಾವು ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನು, ಕಟ್ಸ್ಕೊಳ್ಬೇಕಾದ್ರೆ ಅವಧಿ ನಿಗದಿ ಮಾಡ್ತೀರಾ, ಕೊಡೋಂಥ ಟೈಮ್ನಲ್ಲಿ ಅವಧಿ ಯಾಕೆ ನಿಗದಿ ಮಾಡಲ್ಲ? 3-4 ಸಾರಿ ಡೇಟ್ ಕೊಟ್ಟು ಈ ತಿಂಗಳ ಬೀಳುತ್ತೆ, ಆ ಡೇಟಿಗೆ ಬೀಳುತ್ತೆ, ಈ ಡೇಟಿಗೆ ಬೀಳುತ್ತೆ ಅಂಥೇಳಿ ನಮ್ಮನ್ನೆಲ್ಲ ದಿಕ್ಕು ತಪ್ಪಿಸಿ ಪದೇ ದುಮ್ಕಂಥ ಕೆಲಸ ನೀವು ಮಾಡ್ತಾಯಿದ್ದೀರಿ ಜಿಲ್ಲಾಡಳಿತ. ಇದು ಆಗಬಾರ್ದು. ಕಟ್ಸ್ಕೊಳ್ಳೋಕ್ಕೇನು ಕಾಲ ನಿಗದಿ ಮಾಡಿರ್ತೀರೋ ಬಿಡುಗಡೆ ಮಾಡೋಕ್ಕೂ ಅದೇ ಕಾಲ ನಿಗದಿ ಆಗಬೇಕು. ಆಮೇಲೆ 2022-26ರಲ್ಲಿ ಚಳ್ಳಕೆರೆ ತಾಲೂಕು ಹಿರಳ್ಳಿಯಲ್ಲಿ 2-2-26ರಲ್ಲಿ 32 ಜನಕ್ಕೆ 2 ಲಕ್ಷ, 1 ಲಕ್ಷ, 1.5 ಲಕ್ಷ, 50,000, 25,000 ಈ ಥರ 32 ಜನಕ್ಕೆ ಮಾತ್ರ ಬಿದ್ದಿದೆ. ನಾವು ಅವ್ರಿಗೆ ಬರೋದು ಬೇಡ ಅಂತ ಹೇಳಲ್ಲ. ಅವರು ನಮ್ಮ ರೈತರು ಅವ್ರಿಗೆ ಹಾಕಲಿ, ಬೇರೆಯವ್ರಿಗೆ ಯಾಕೆ ಬರಲಿಲ್ಲ, ಅವ್ರಿಗೆ ಒಂದೇ ಹಾಕ್ಬಿತ್ತು. ಅದು ನಾನು ಅಪಾರ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಬೇಕಾದ್ರೆ, JD ಹತ್ರ ಮಾತಾಡಬೇಕಾದ್ರೂ ಕೂಡ ಹೇಳಿದೆ, ಇಲ್ಲ ನಮಗೆ ಅದು ಗಮನಕ್ಕೆ ಬಂದಿಲ್ಲ ಅಂದರು. ಈ ವಿಮೆ ಪರಿಹಾರ ತಕ್ಷಣವೇ ಈ ಏನು ಮುಂದಿನ ತಿಂಗಳು 1ನೇ ತಾರೀಕಿನೊಳಗಾಗಿ ಬರುತ್ತಂತೇನು ಜಂಟಿ ನಿರ್ದೇಶಕರು ಅಪಾರ ಜಿಲ್ಲಾಧಿಕಾರಿಗಳು ಹೇಳಿದರೆ ಅವು ಬೀಳಲೇಬೇಕು. ಅಕಸ್ಮಾತ್ ಬೀಳಲ್ಲ ಅಂದರೆ ಮುಂದೆ ನಾವು ಉಗ್ರವಾರ ಹೋರಾಟ ಮಾಡ್ತೀವಿ. ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿನಿಧಿ ಗೆರವು ಮಾಡೋದ್ರ ಮೂಲಕ ನಾವು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಬೀದಿಗಿಳಿದಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.